Hi dear students, welcome to online class. In this video, we will start a new chapter, your fourth chapter, Everything I Need to Know I Learned in the Forest, written by Vandana Shiva. Okay? This chapter related to the conserving the forest and climate change, what we now facing the problems. ನಾವು ಇವತ್ತೇನು ಗ್ಲೋಬಲೈಸೇಷನಲ್ಲಿ ಈ ಪರಿಸರ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಅನುಭವಿಸಿದ್ದೀವಲ್ಲ, ವಾಯು ಮಾಲಿನ್ಯ, ಅರಣ್ಯವನ್ನು ಹಾಳು ಮಾಡೋದು, ಇದ್ರ ಬಗ್ಗೆ ಈ ಒಂದು ಟಾಪಿಕ್ ಏನಾಗಿದೆ ರಿಲೇಟ್ ಆಗಿದೆ. ದ ಆಥರ್ ವಂದನಾ ಶಿವ. ಓಕೆ, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ we must know about the author. Who is the author? Vandana Shiva. She was born in 1952. Who wrote this article for the issue titled What Would Nature Do? Winter 2012 of ಎಸ್ ಮ್ಯಾಗ್ಝಿನ್ ಅನ್ನುವಂಥ ಮ್ಯಾಗ್ಝಿನಲ್ಲಿ ಈ ಒಂದು ಆರ್ಟಿಕಲ್ನ ಬರೆದರು. ಯಾವ ಟೈಟಲಲ್ಲಿ, ಯಾವ ಟೈಟಲ್ ಸಲುವಾಗಿ ಬರೆದರು? ವಾಟ್ ವುಡ್ ನೇಚರ್ ಡು? ನಿಸರ್ಗ ಏನು ಮಾಡುತ್ತೆ, ನಿಸರ್ಗದಿಂದ ನಮಗೇನು ಲಾಭವಿದೆ, ಇದೆಲ್ಲ ಒಂದಷ್ಟು ಕಾರಣಗಳು ಇಟ್ಕೊಂಡು ಅವ್ರು ಬರೆದರು. ಆಮೇಲೆ ನಿಸರ್ಗವನ್ನು ನಾವು ಎಷ್ಟು ಕಾಪಾಡ್ಕೋಬೇಕು, ಎಷ್ಟು ಅದನ್ನು ಪೋಷಿಸಬೇಕು. ಶಿ ಈಸ್ ಆ್ಯನ್ ಇಂಟರ್ನ್ಯಾಷನಲಿ ರಿನೌನ್ಡ್ ಆಕ್ಟಿವಿಸ್ಟ್ ಫಾರ್ ಬಯೋಡೈವರ್ಸಿಟಿ ಆ್ಯಂಡ್ ಅಗೇನ್ಸ್ಟ್ ಕಾರ್ಪೊರೇಟ್ ಗ್ಲೋಬಲೈಸೇಷನ್ ಆ್ಯಂಡ್ ಆಥರ್ ಆಫ್ ದ ಸ್ಟೋಲನ್ ಹಾರ್ವೆಸ್ಟ್. ಇವರು ಒಬ್ಬರು ಶಿ ಈಸ್ ರಿನೌನ್ಡ್ ಅಲ್ಲ, ಪ್ರಸಿದ್ಧವಾದಂಥ ಫೇಮಸ್ ಆದಂಥ ಒಬ್ಬರು ಆ್ಯಕ್ಟಿವಿಸ್ಟ್ ಅಂದರೆ ಕಾರ್ಯಕರ್ತರು, ಪರಿಸರವಾದಿಗಳು. ಓಕೆ, ಬಯೋಡೈವರ್ಸಿಟಿ ಜೀವ ವೈವಿಧ್ಯದ ಬಗ್ಗೆ ಯಾವಾಗಲೂ ಮಾತನಾಡ್ತಕ್ಕಂಥ, ಅದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಬ್ಬ ಕಾರ್ಯಕರ್ತರು. ಆ್ಯಂಡ್ ಶಿ ಈಸ್ ದ ಆಥರ್ ಆಫ್ ಸ್ಟೋಲನ್ ಹಾರ್ವೆಸ್ಟ್ ಅನ್ನತಕ್ಕಂಥ ಒಂದು ಪುಸ್ತಕದ ಆಥರ್ ಕೂಡ ಹೌದು. ಮತ್ತು ಉಳಿದ ಪುಸ್ತಕಗಳು ದ ಹೈಜಾಕಿಂಗ್ ಆಫ್ ದ ಗ್ಲೋಬಲ್ ಫುಡ್ ಸಪ್ಲೈ, ಅರ್ತ್ ಡೆಮೋಕ್ರಸಿ, ಜಸ್ಟಿಸ್, ಸಸ್ಟೈನಬಿಲಿಟಿ ಆ್ಯಂಡ್ ಪೀಸ್, ಸಾಯಿಲ್ ನಾಟ್ ಆಯಿಲ್ ಆ್ಯಂಡ್ ಸ್ಟೇಯಿಂಗ್ ಅಲೈವ್. The last selection of this essay was adapted by the author from Forest and Freedom. Okay, ಇವರು ಬರೆದಂಥ ಕೆಲವು ಪುಸ್ತಕಗಳು. The last selection of this essay was adapted by the author from Forest and Freedom, written by Vandana Shiva and published in the May or June 2011 edition of Resurgence magazine. Vandana Shiva is a contributing editor. ಇವರೇನು ನಮಗೆ ನಾವು ಅಧ್ಯಯನ ಮಾಡ್ತಿದ್ದೀವಲ್ಲ, ಈ ಒಂದು ಆರ್ಟಿಕಲ್ ಎಲ್ಲಿಂದ ಅಡ್ಯಾಪ್ಟ್ ಮಾಡ್ಕೊಳ್ಳಾಗಿದೆ ಅಂದರೆ ಫಾರೆಸ್ಟ್ ಆ್ಯಂಡ್ ಫ್ರೀಡಮ್ ಅನ್ನುವಂಥ ಒಂದು ಆರ್ಟಿಕಲಿಂದ, ಒಂದು ಬುಕ್ಕಿಂದ ನಾವೇನು ಈ ಒಂದು ಎಸ್ಸೇನ ಏನು ಮಾಡಿದ್ದೇವೆ, ಆಯ್ದುಕೊಳ್ಳಲಾಗಿದೆ. ಓಕೆ, ಇದು ಪಬ್ಲಿಷ್ ಆಗಿದೆ ಯಾವಾಗ? 2011 ಮೇ ಆರ್ ಜೂನ್. ಓಕೆ, ಇನ್ ದಿಸ್ ಎಸ್ಸೇ ವಂದನಾ ಶಿವ first tells us how she learned about environmentalism from the uneducated women of Garhwal, Himalaya, while the government officials and men were cutting down trees for logs. ಇವರು ವಂದನಾ ಶಿವ ಅವರು ನಮ್ಮ ಈ ಆರ್ಟಿಕಲ್ ಮೂಲಕ ಹೇಳಲಿಕ್ಕೆ ಏನು ಹೊರಟಿದ್ದಾರೆ ಅಂದರೆ, ಇವರು ಒಂದು ಪರಿಸರದ ಬಗ್ಗೆ, ಒಂದು ಪರಿಸರ ಕಾಪಾಡೋಕೆ ಅಂದರೆ ಹೇಗಿರಬೇಕು, ಪರಿಸರವನ್ನು ಯಾಕೆ ಕಾಪಾಡ್ಕೋಬೇಕು, ಪರಿಸರ ಉಳಿದ್ರೆ ನಮಗೆಷ್ಟು ಲಾಭವಿದೆ, ನಾವು ಪರಿಸರವನ್ನು ಹಾಳು ಮಾಡದೆ ಸಂರಕ್ಷಿಸಿದ್ರೆ ನಮಗೆಷ್ಟು ಉಪಯೋಗಗಳಿವೆ ಅನ್ನೋದನ್ನು ಯಾರಿಂದ ಕಲಿತರು? ಅನ್ಎಜುಕೇಟೆಡ್ ವುಮನ್, ಏನು ಶಾಲೆಗೆ ಹೋಗ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿಂದ ಇವರು ಇಷ್ಟೆಲ್ಲವನ್ನು ಕಲಿತರು. ಅವರು ಎಲ್ಲಿ? ಅವರು ಘರ್ವಾಲ್ ಆಫ್ ದ ಹಿಮಾಲಯದ ಸಮೀಪದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಅದ ಘರ್ವಾಲ್, ಅಲ್ಲಿ ಒಬ್ಬ ಹೆಣ್ಣು ಮಗಳಿಂದ ಅವರು ಕಲಿತರು. ಯಾವಾಗ ಗೌರ್ಮೆಂಟಿಂದ ಬಂದಂಥ ಆಫೀಸರ್ಸು ಮತ್ತು ಕೆಲವು ಜನರು ಏನು ಮಾಡ್ತಿದ್ರು, ದೊಡ್ಡ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಬಂದಿದ್ರು. ಅವರು ಕಟ್ ಮಾಡಿ ಕೆಳಗೆ ಬೀಳಿಸ್ತಿದ್ರು. ಅವುಗಳನ್ನ ಯಾವುದಕ್ಕಾಗಿ ಕಟ್ ಮಾಡ್ತಿದ್ರು? ಟಿಂಬರ್ಗಾಗಿ, ದೊಡ್ಡ ದಿಮ್ಮಿಗಳನ್ನು ತಗೊಂಡು ಹೋಗೋದಕ್ಕಾಗಿ, ಬಿಸ್ನೆಸ್ ಪರ್ಪಸ್ ಅವುಗಳನ್ನು ತಗೊಂಡು ಕಟ್ ಮಾಡಿ ಅವರು ಮಾರಾಟ ಮಾಡಲಿಕ್ಕೆ ಗೌರ್ಮೆಂಟಿಂದ ಏನು ಮಾಡ್ತಿದ್ರು, ಅವರು ಒಂದಿಷ್ಟು ಜನರನ್ನು ಕರ್ಕೊಂಡು ಆ ಅರಣ್ಯವನ್ನು ಕಟ್ ಮಾಡಲಿಕ್ಕೆ ಶುರು ಮಾಡಿದ್ರು. The woman showed them that the trees and forests were living things and we need to live with them. Later, Vandana learned all the major ideals of a good life from the forest. They are. ಏನು ಮಾಡಿದ್ರು?
ಆ ಹೆಣ್ಣುಗಳು ಇವರಿಗೆ ತಿಳಿಸಿಕೊಟ್ಟಂಥ ಪಾಠಗಳು ಏನಾಗಿತ್ತು, ಜೊತೆಗೆ ಆ ಹೆಣ್ಣುಗಳು ಏನು ಹೇಳಿದರು, ಹಿಮಾಲಯದ ಗರ್ವಾಲ್ ಹೆಣ್ಣು ಮಗಳು ಏನು ಹೇಳಿದ್ರೆ, ಅವು ಏನು ಟ್ರೀಸ್ ಇದೆಯಲ್ಲ ಅವು ಲಿವಿಂಗ್ ಥಿಂಗ್ಸ್, ಅವುಗಳಿಗೆ ಜೀವವಿದೆ, ಅವುಗಳು ನಮ್ಮ ಜೊತೆ ಬದುಕ್ತವೆ, ಅವುಗಳಿದ್ದರೆ ನಾವಿರ್ತೀವಿ, ಅವುಗಳಿದ್ದರೆ ಗಾಳಿ, ಅವುಗಳಿದ್ದರೆ ನೀರು, ಅವುಗಳಿದ್ದರೆ ಒಂದು ಒಳ್ಳೆಯ ಮಳೆ. ನೀವು ಅವುಗಳನ್ನೇ ಕಟ್ ಮಾಡಿದ್ರೆ ಹೇಗೆ ಅಂತ ಆಕೆ ಏನು ಮಾಡ್ತಾಳೆ, ಆ ಜನರಿಗೆ ಪ್ರಶ್ನೆ ಮಾಡ್ತಾಳೆ. ಇದೆಲ್ಲವೂ ಯಾರು ಅವರಿಂದ ಏನು ಕಲಿತಾ ಹೋಗ್ತಾರೆ. ವಂದನಾ ಶಿವ ಅವರು ಅವರಿಂದ ಪರಿಸರದ ಬಗ್ಗೆ ಒಂದಿಷ್ಟು ಪಾಠಗಳನ್ನು ಕಲಿತಾ ಹೋಗ್ತಾರೆ. ವಂದನಾ ಶಿವ ಅವರು ಏನೇನು ಪಾಠಗಳನ್ನು ಕಲಿತರು ಅನ್ನೋದನ್ನು ಇಲ್ಲಿ ಹೊಂದಿರಿಸಿಕೊಟ್ಟಿದ್ದಾರೆ. ABCD ಅಂತ ಪೇಜ್ ನಂಬರ್ 28 ಡೈವರ್ಸಿಟಿ ಆಫ್ ಲೈಫ್ ಫಾರ್ಮ್ಸ್ ಆ್ಯಂಡ್ ದ ನೀಡ್ ಟು ಎಕ್ಸೆಪ್ಟ್ ಡೈವರ್ಸಿಟಿ ಆ್ಯಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್. ಇಲ್ಲಿ ಡೈವರ್ಸಿಟಿ ಅನ್ನೋದು ಇಲ್ಲಿ ಏನಿದೆ, ಒಂದು ಮುಖ್ಯವಾದಂತಹ ಒಂದು ವ್ಯವಸ್ಥೆ. ಡೈವರ್ಸಿಟಿ ಅನ್ನೋದು ವೈವಿಧ್ಯತೆ, ಜೀವ ವೈವಿಧ್ಯತೆ ಇಲ್ಲಿ ಒಂದು ಮುಖ್ಯವಾದ ವ್ಯವಸ್ಥೆ. ಇದು ಕೂಡ ಒಂದು ಬದುಕಿನ ಒಂದು ಭಾಗ ಅಂತ ನಾವು ಸ್ವೀಕರಿಸಬೇಕು. ಇಲ್ಲಿ ಮನುಷ್ಯನೇ ಇರಬೇಕಂತ ಹೊರಟ್ರೆ ಅದು ಹೇಗೆ ಸಾಧ್ಯ? ಮನುಷ್ಯನ ಜೊತೆಗೆ ಎಲ್ಲ ಜೀವಿಗಳು ಇರಬೇಕಲ್ಲ. ಅದು ಬಿಟ್ಟು ನಾವು ಡೈವರ್ಸಿಟಿ ಬೇಡ, ನಮಗೆ ಮೋನೋಕಲ್ಚರ್ ಬೇಕು ಅಂತ ಹೋಗ್ಲಿಕ್ಕಾಗೋದಿಲ್ಲ ಅನ್ನೋದನ್ನು ಕಲ್ತಿದ್ರು. ಅಂದರೆ ಡೈವರ್ಸಿಟಿ ದ ಪಾರ್ಟ್ ಆಫ್ ಲೈಫ್ ಅನ್ನೋದು ಕಲ್ತಿದ್ರು. ಎಕ್ಸೆಪ್ಟ್ ಡೈವರ್ಸಿಟಿ ಆಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್, ಅದು ಬದುಕಿನ ಸಿದ್ಧಾಂತ. ಡೈವರ್ಸಿಟಿ ಇದ್ರೇ ಬದುಕು ಚೆನ್ನಾಗಿರುತ್ತೆ, ಪ್ರಪಂಚ ಚೆನ್ನಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಬೋದು. ಅರ್ತ್ ಈಸ್ ಅವರ್ ಮದರ್ ಆ್ಯಂಡ್ ನಾಟ್ ಜಸ್ಟ್ raw material to be exploited. We need to live in harmony with nature. ಭೂಮಿ ಅನ್ನೋದನ್ನು ನಾವು ಧರಿತ್ರಿ ಅಂತ ಕರಿತೀವಿ, ಅಂದರೆ ಭೂಮಾತೆ ಅಂತ ಕರಿತೀವಿ. ಭೂಮಿ ಅನ್ನೋದು ಮದರ್, ಅದೊಂದು ತಾಯಿ ಹಾಗೆ. ಅದು ಕೇವಲ ನಮಗೆ ವಸ್ತುಗಳನ್ನು ಒದಗಿಸ್ತಕ್ಕಂಥ ಒಂದು ಮಷಿನ್ ಅಲ್ಲ. ವಸ್ತುಗಳು ಒದಗಿಸ್ತಕ್ಕಂಥ ಅದು ವಸ್ತುಗಳಿದ್ದಂಥ ಒಂದು ಕೇವಲ ಒಂದು ವಸ್ತು ಅಲ್ಲ, ಹೌದಲ್ಲ? ಅದನ್ನು ಶೋಷಣೆ ಮಾಡಬಾರ್ದು. ಇವತ್ತೇನು ಮಾಡ್ತೀವಿ ನಾವು? ನಮಗೆ ಭೂಮಿ ಹೇಗಾಗಿದೆ ಅಂದರೆ ಮನುಷ್ಯರಿಗೆ, ಸ್ಪೆಷಲಿ ಮನುಷ್ಯ ಜೀವನಿಗೆ ಭೂಮಿ ಹೇಗಾಗಿದೆ ಅಂದರೆ ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ವಸ್ತುವಾಗಿ ಪರಿಣಮಿಸಿದೆ. ಹಿಂದಕ್ಕಿನ ಹಿರಿಯರು ಏನು ಮಾಡಿದರು? ಭೂತಾಯಿ ಅಂತ ಕರಿತಿದ್ರು. ಪ್ರತಿಯೊಂದು ಇದರಲ್ಲಿ ಅವರು ಭೂತಾಯಿಯನ್ನು ಆರಾಧನೆ ಮಾಡ್ತಿದ್ರು. ಆರಾಧನೆ ಮಾಡೋದು ಮೀನ್ಸ್ ಅದನ್ನು ಪ್ರೊಟೆಕ್ಷನ್ ಮಾಡ್ತಿದ್ರು. ಅವರು ಸುಮ್ಮನೆ ಯಾವ ಮರಗಳನ್ನು ಕಡಿತಿದ್ದಿಲ್ಲ. ಅನಾವಶ್ಯಕವಾಗಿ ಅವರು ದುರಾಸೆಗೆ ಬಿದ್ದು ಅವ್ರು ಏನು ಮಾಡ್ತಿರಲಿಲ್ಲ, ಕಾಡನ್ನು ನಾಶ ಮಾಡ್ತಾರೆ. ಆದರೆ ಇವತ್ತಿನ ಒಂದು ಗ್ಲೋಬಲೈಸೇಷನ್ ಹೆಸರಿನಲ್ಲಿ ವಾಟ್ ಕ್ಯಾನ್ ವಿ ಡು, ನಾವೇನು ಮಾಡ್ತಿದ್ದೀವಿ? ವಾಟ್ ವಿಲ್ ಡು, ನಾವು ಎಲ್ಲ ಗಿಡಗಳನ್ನು ಕಡಿತಾ ಹೋಗ್ತಿದ್ದೀವಿ, ಭೂಮಿಯನ್ನು ಅಗಿತಿದ್ದೀವಿ. ನಮ್ಮ ಮನೆಗೆ ಒಳ್ಳೆ ಗ್ರೈನೇಟ್ ಬೇಕಂತ ನಾವೇನು ಮಾಡ್ತೀವಿ? ದೊಡ್ಡ ಗಣಿಗಳನ್ನು ಅಗಿತೀವಿ. ಆಮೇಲೆ ನಮ್ಮ ಮನೆಗೆ ಒಳ್ಳೆ ಟೇಬಲ್ ಬೇಕು, ಅದಕ್ಕೇನು ಮಾಡ್ತೀವಿ? ದೊಡ್ಡ ಮರಗಳನ್ನು ಕಟ್ ಮಾಡ್ತೀವಿ. ಓಕೆ, ಈ ಎಲ್ಲ ದುರಾಸೆಯಿಂದ, ಅತ್ಯಾಶೆಯಿಂದ, ಶೋಕಿ ಮಾಡಬೇಕನ್ನೋ ಒಂದು ಆಸೆಯಿಂದ ಏನಾಗ್ತಿದೆ? ಇವತ್ತು ನಿಸರ್ಗ ಎಲ್ಲ ಹಾಳಾಗ್ತಿದೆ. ವಿ ನೀಡ್ ಟು ಲೀವ್, ನಾವು ಅವಶ್ಯಕವಾಗಿ ಬದುಕಬೇಕಾಗಿದೆ ಭೂಮಿಯ ಜೊತೆಗೆ. ಈ ಭೂಮಿಯಲ್ಲಿ ಬದುಕಬೇಕಾದ್ರೆ ಹಾರ್ಮೋನಿ ಅಂದರೆ ಸಾಮರಸ್ಯದಿಂದ ಬದುಕಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಅರ್ತ್ ಡೆಮೋಕ್ರಸಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅರ್ತ್ ಡೆಮೋಕ್ರಸಿ ಅನ್ನೋ ಕಾನ್ಸೆಪ್ಟ್ ಏನು ಹೇಳ್ತಾರೆ? ರೆಸ್ಪೆಕ್ಟಿಂಗ್ ದ ಫ್ರೀಡಮ್ ಆಫ್ ಆಲ್ ಸ್ಪೀಸೀಸ್ ಆಫ್ ಲೈಫ್ ಟು ಇವಾಲ್ವ್ ಆ್ಯಂಡ್ ಲಿವ್ ಟುಗೆದರ್. ಇಲ್ಲಿ ನಾವೇನು ಮಾಡಬೇಕು? ರೆಸ್ಪೆಕ್ಟ್ ಮಾಡಬೇಕು. ಪ್ರತಿಯೊಂದು ಏನು ಆರ್ಗನಿಸಮ್ಸ್ ಇದೆ, ಪ್ರತಿಯೊಂದು ಆ್ಯನಿಮಲ್ ಇದೆ, ಒಂದು ಸೂಕ್ಷ್ಮ ಜೀವಿ ಇದೆ, ಒಂದು ಬರ್ಡ್ ಇದೆ, ಪ್ಲ್ಯಾಂಟ್ ಇದೆ, ಅವುಗಳನ್ನೆಲ್ಲಕ್ಕೂ ನಾವು ವಿ ಮಸ್ಟ್ ರೆಸ್ಪೆಕ್ಟ್ ದ ಫ್ರೀಡಮ್. ಅವಾಗೇನು ಸ್ವಾತಂತ್ರ್ಯ ಇದೆಯಲ್ಲ, ಎಲ್ಲ ಸ್ಪೀಸೀಸ್ದು ಅವುಗಳ ಸ್ವಾತಂತ್ರ್ಯವನ್ನು ರೆಸ್ಪೆಕ್ಟ್ ಮಾಡಬೇಕು. ಅವುಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರ್ದು. ಆಲ್ ಆಫ್ ಲೈಫ್ ಟು ಇವಾಲ್ವ್ ಆ್ಯಂಡ್ ಲಿವ್ ಟುಗೆದರ್. ಅವುಗಳ ವಿಕಸನ ಹೊಂದಲಿಕ್ಕೆ, ಅವುಗಳು ಬಾಳ್ವೆ ಮಾಡಲಿಕ್ಕೆ, ಅವುಗಳ ಬದುಕಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಅವುಗಳ ಜೊತೆಗೆ ಲಿವ್ ಟುಗೆದರ್, ಬದುಕೋದನ್ನು ಕಲಿಬೇಕು. ಈಗ ನನಗೆ ಚೆಂದ ಕಂಡಿದೆ ಅಂತ, ನನಗದು ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಅಂತ ಎಲ್ಲ ಕಾಡಲ್ಲಿರ್ತಕ್ಕಂಥ ಸುಂದರವಾದ ಗಿಡಗಳನ್ನು ತಂದು ಪಂಜರದಲ್ಲಿ ಹಾಕೋದು, ಅವುಗಳನ್ನು ಮಾರಾಟ ಮಾಡೋದು, ಅಥವಾ ನನಗೆ ಲಾಕೆಟಲ್ಲಿ ಹಾಕೊಳ್ಳೋಕ್ಕೆ ಹುಲಿಯುಗಳು ಬೇಕಂತ ಹುಲಿನ ಸಾಯಿಸೋದು, ನಮ್ಮ ಮನೆ ಅಲಂಕಾರದಲ್ಲಿ ಆಣೆಯ ದಂತಗಳು ಬೇಕಂತ ಆಣೆನ ಸಾಯಿಸಿದ ದಂತ ತರೋದು. ಇವೆಲ್ಲ ಏನು ತೋರಿಸ್ತಾವೆ ಅಂದರೆ ಜಿಂಕೆ ಚರ್ಮ ತರೋದು, ಹುಲಿ ಚರ್ಮ ತರೋದು, ಚಿರತೆ ಚರ್ಮ ತರೋದು. ಇವೆಲ್ಲ ಏನು ತೋರಿಸ್ತಾವೆ ಅಂದರೆ ನಾವು ಅವುಗಳಿಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವುಗಳ ಫ್ರೀಡಮನ್ನು, ಅವುಗಳ ಬದುಕನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾವು ರೆಸ್ಪೆಕ್ಟ್ ಮಾಡೋದೇ ಆದರೆ ಅವುಗಳನ್ನು ನಮ್ಮಂತೆ ಬದುಕಲಿಕ್ಕೆ ಬಿಡಬೇಕು. ಓಕೆ,
The Indian tradition to ecology as recognized by Tagore. The culture of the forest is the true Indian culture. ಲಾಸ್ಟ್ ಏನು ಲೆಸನ್ ಇದೆ, ಇವರು ಯಾರಿಂದ ಕಲಿತಿದ್ರೆ ಆ ಗರ್ವಾಲಿನ ಮಹಿಳೆ ಇದ್ರಲ್ಲ ಆ ಮಹಿಳೆಯಿಂದ ಕಲಿತ ಲೆಸನ್ ಇದೆ. ನಾಲ್ಕನೇದು ಏನಿದೆ, ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ದ ಇಂಡಿಯನ್ ಟ್ರೆಡಿಷನ್ ಟು ಇಕಾಲಜಿ ಆ್ಯಸ್ ರಿಕಗ್ನೈಸ್ಡ್ ಬೈ ಟ್ಯಾಗೋರ್. ಈ ಭಾರತದ ಏನು ಪರಿಸರ ಅಧ್ಯಯನ ಇದೆಯಲ್ಲ, ಇದು ಇಕಾಲಜಿ ಅಂದರೆ ಪರಿಸರ ಅಧ್ಯಯನ. ಪರಿಸರದ ಬಗ್ಗೆ ಏನು ಜ್ಞಾನ ಇದೆಯಲ್ಲ, ಭಾರತೀಯ ಸಂಪ್ರದಾಯದಲ್ಲಿ ಪರಿಸರದ ಬಗ್ಗೆ ಜ್ಞಾನ ಇದೆಯಲ್ಲ, ಹಳೆ ಕಾಲದಲ್ಲಿ ನೋಡ್ಬೋದು. ಅವ್ರು ಏನು ಮಾಡ್ತಿದ್ರು, ಪ್ರತಿಯೊಂದು ದೇವಸ್ಥಾನದ ಮುಂದೆ ಏನು ಮಾಡ್ತಾರೆ ಅಂದರೆ ಅವರು ಒಂದು ಅರಳಿ ಮರ, ಬನ್ನಿ ಮರ ಅಂದರೆ ಹೆಚ್ಚು ಮೌಲ್ಯಯುತವಾದಂಥ ಗಿಡಗಳು, ಓಕೆ, ಔಷಧಿ ಸಸ್ಯಗಳು, ಅವುಗಳನ್ನು ಪ್ರೊಟೆಕ್ಷನ್ ಮಾಡ್ತಿದ್ರು. ಮತ್ತು ಮರಗಳನ್ನು ಅವರು ಕಡಿತಿದ್ದಿಲ್ಲ, ಓಕೆ, ಅವರು ಅದನ್ನೆಲ್ಲ ಏನು ಪ್ರೊಟೆಕ್ಟ್ ಮಾಡ್ತಿದ್ರು. ಆಮೇಲೆ ಹಕ್ಕಿ ಪಕ್ಷಿಗಳಿಗೆ ಗೂಡು ಕಟ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗುವಾಗ ಮನೆ ಮೇಲೆ ಏನು ಮಾಡ್ತಿದ್ರು, ಇಷ್ಟಿಷ್ಟು ಚಿಕ್ಕ 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 ಕಿಂಡಿಗಳನ್ನು ಬಿಡ್ತಾರೆ. ಇವತ್ತು ಯಾವ ಆರ್ಟಿಸಿ ಮನೆಗಳಲ್ಲಿಯೂ ಹಕ್ಕಿ ಪಕ್ಷಿಗಳಿಗೆ ಗೂಡು ಕಟ್ಟುವಂಥ ವ್ಯವಸ್ಥೆಯನ್ನು ಯಾರೂ ಅವಕಾಶ ಮಾಡಿಕೊಡೋದೇ ಇಲ್ಲ, ಓಕೆ. ಅವುಗಳು ನಮ್ಮ ಜೊತೆ ಬದುಕಲಿ ಅನ್ನೋ ಉದ್ದೇಶದಿಂದ ನೀವು ಹಳೆ ಕಾಲದ ಬಾವಿಗಳಲ್ಲಿ ನೋಡಬೇಕು, ಅಲ್ಲಿ ಸುತ್ತ ಮೇಲೆ ಒಂದು ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ಕಿಂಡಿಗಳಿರ್ತಾವೆ ಪಾರಿವಾಳಗಳು ಗೂಡು ಮಾಡಲಿಕ್ಕೆ, ಹಕ್ಕಿ ಪಕ್ಷಿಗಳು ಗೂಡು ಮಾಡಲಿಕ್ಕೆ. ಹಳೆ ಕಾಲದಲ್ಲಿ ಮನೆಗಳನ್ನು ನೋಡಿದರೆ ಅವರು ಪಕ್ಷಿಗಳ ಗೂಡು ಕಟ್ಟಲಿಕ್ಕೆ ಒಂದಿಷ್ಟು ಕಿಂಡಿಗಳನ್ನು ಬಿಟ್ಟಿರ್ತಿದ್ರು, ಓಕೆ. ನಮ್ಮ ಜೊತೆ ಅವು ಬದುಕಲಿ ಅನ್ನೋ ಉದ್ದೇಶದಿಂದ ಇವತ್ತೇನು ಮಾಡ್ತಿದ್ವಿ ನಾವು, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇಲ್ಲ. ಜೊತೆಗೆ ನಾವೇನು ಪೂಜ್ಯನೀಯ ಭಾವದಿಂದ ಕಾಣ್ತಿದ್ದೀವಿ. ಕೆಲವು ಗಿಡಗಳನ್ನು ನಾವು ಕೊಡ್ಲಿ ಹಚ್ತಿದ್ದಿಲ್ಲ, ಅದಕ್ಕೆ ಹಿರಿಯರು ಏನು ಮಾಡ್ತಿದ್ದಿಲ್ಲ, ಅದು ಕೊಡ್ಲಿ ಹಚ್ತಿದ್ದಿಲ್ಲ, ಅವುಗಳ ಪೂಜ್ಯನೀಯ ಭಾವದಿಂದ ಕಾಣ್ತಾ ಅವುಗಳನ್ನ ಸಂರಕ್ಷಣೆ ಮಾಡ್ತಿದ್ರು. ರಿಕಗ್ನೈಸ್ ಬೈ ಟ್ಯಾಗೋರ್ ಅವ್ರದ್ದು ಏನಾಗಿದೆ, ಇಷ್ಟೆಲ್ಲ ನಮಗೆ ತಿಳಿಯುವಂಗಾಗಿಲ್ಲ. ಇಂಡಿಯನ್ ಟ್ರೆಡಿಷನ್ ಎಕಾಲಜಿ ಏನಿದೆಯಲ್ಲ, ಇದನ್ನು ಟ್ಯಾಗೋರ್ ಅವರು ನಮಗೆ ಏನಾಗಿದೆ ಒಂದು ರಿಕಗ್ನೈಸ್ ಆಗಿದೆ, ಅಂದರೆ ಗುರುತಿಸಲಾಗಿದೆ. ಅವರು ಅದನ್ನು ಅಧ್ಯಯನ ಮಾಡಿ ನಮಗೆ ಸರಳವಾಗಿಸಿದ್ದಾರೆ. ದ ಕಲ್ಚರ್ ಆಫ್ ದ ಫಾರೆಸ್ಟ್ ಈಸ್ ದ ಟ್ರೂ ಇಂಡಿಯನ್ ಕಲ್ಚರ್. ಏನು ಕಾಡಲ್ಲಿ ಒಂದು ಕಲ್ಚರ್ ಇದೆಯಲ್ಲ, ಹೇಗಿದೆ ಕಲ್ಚರು? ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು ಅವು ನಾನೊಂದೇ ಬದುಕಬೇಕಂತ ಪ್ರಯತ್ನ ಪಡ್ತಾವೆ ಇಲ್ಲ, ನನ್ನ ಜೊತೆಗೆ ಎಲ್ಲ ಪ್ರಾಣಿಗಳು ಬದುಕಲಿ ಅಂತ ಏನು ಮಾಡ್ತಾವೆ, ಇಷ್ಟಪಡ್ತಾವೆ. ಅಲ್ಲಿರ್ತಕ್ಕಂಥ ಹುಲಿ ಅದು ಬಲಿಷ್ಠ ಅನ್ಕೊಂಡು ಇಲ್ಲಿ ಜಿಂಕೆಗಳೇ ಇರಬಾರ್ದು, ನಾನೊಬ್ಬನೇ ಇರಬೇಕು, ಸಿಂಹ ನಾನೇ ರಾಜ ಆದೇನೆ, ನಾನೊಬ್ಬನೇ ಇರಬೇಕು, ನಾವು ಬಲಿಷ್ಠರನ್ನೆಲ್ಲಕ್ಕೆ ಅಂತಂದು ಎಲ್ಲವೂ ಸಾಯಿಸ್ತಾ ಹೋಗ್ತದೆ. ಇಲ್ಲ, ತನಗೆ ಎಷ್ಟು ಹಸಿವಿದೆ ಆ ಹಸಿವನ್ನು ನೀಗಿಸ್ಕೊಳ್ತದೆ, ಮತ್ತು ಅದೇನಾಗ್ತದೆ ತನ್ನಷ್ಟು ತಾ ಜೀವನ ಸಾಗಿಸ್ತದೆ. ಎಲ್ಲ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಆರ್ಗನಿಸಮ್ ಹೇಗಿದೆ ಅಂದರೆ ಒಂದಕ್ಕೊಂದು ರಿಲೇಟೆಡ್ ಆಗಿ ಬದುಕ್ತಾ ಇದೆ, ಡೈವರ್ಸಿಟಿ. ಅದು ಏನಾಯ್ತಲ್ಲ, ಅದು ಇಂಡಿಯನ್ ಕಲ್ಚರ್. ಕಾಡಿನಲ್ಲಿರ್ತಕ್ಕಂಥ ಏನು ಕಲ್ಚರ್ ಇಲ್ಲ, ಬಯೋಡೈವರ್ಸಿಟಿ, ಅದು ಇಂಡಿಯನ್ ಕಲ್ಚರ್ ಅಂತ ಟ್ಯಾಗೋರ್ ಅವರು ಹೇಳ್ತಾರೆ. ದಸ್ ವಂದನಾ ಶಿವ says that the forest teach us the value of diversity, freedom and coexistence. ಏನು ವಂದನಾ ಶಿವ ಹೇಳ್ತಾರೆ, ಫಾರೆಸ್ಟ್ ಟೀಚರ್ಸ್ ನಮ್ಗೆ ಏನು ಹೇಳ್ತದೆ, ಫಾರೆಸ್ಟ್ ಏನು ಟೀಚ್ ಮಾಡ್ತದೆ ನಮ್ಗೆ, ಯಾವ ವಿಷಯದ ಕುರಿತು ಟೀಚ್ ಮಾಡ್ತದೆ, ವ್ಯಾಲ್ಯೂಸ್ ಆಫ್ ಡೈವರ್ಸಿಟಿ, ಜೀವ ವೈವಿಧ್ಯತೆಯ ಒಂದಿಷ್ಟು ಮಹತ್ವಗಳನ್ನು ತಿಳಿಸ್ತದೆ ಫಾರೆಸ್ಟ್ ನಮಗೆ. ಆ್ಯಂಡ್ ಫ್ರೀಡಮ್, ಸ್ವತಂತ್ರವಾಗಿ ಬದುಕೋದು ಹೇಗೆ, ಇನ್ನೊಂದು ಜೀವಿ ಜೊತೆ ನಾವು ಬದುಕೋದು ಹೇಗೆ ಅನ್ನೋದನ್ನು ತಿಳಿಸ್ತದೆ. ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್, ಸಹಜೀವನ. ಕೋ ಎಕ್ಸಿಸ್ಟೆನ್ಸ್ ಅಂದರೆ ಸಹಜೀವನ, ಇನ್ನೊಬ್ಬರ ಜೊತೆ ನಾವು ಸಹಜೀವನ ಬಾಳ್ಬೇಕಲ್ಲ. ನಾವು ಮನುಷ್ಯ ಪ್ರಪಂಚದಲ್ಲಿ ಬೇರೆ ಯಾರೂ ಬರುವಂತಿಲ್ಲ ಅಂತ ನಾವು ಬದುಕಲಿಕ್ಕಾಗ್ತದೆ, ಸಾಧ್ಯನೇ ಇಲ್ಲ. ನಮಗೆ ಎಲ್ಲ ಪ್ರಾಣಿ ಜೊತೆ ಬದುಕಬೇಕು. ಆದರೆ ಇವತ್ತು ಏನಾಗಿದೆ, ದುರಾಸೆಗಿದ್ದು ಮನುಷ್ಯ ಮಾನವ ಕೇಂದ್ರಿತ ಏನೋ ಒಂದು ಸಿದ್ಧಾಂತಕ್ಕೆ ಬಂದ, ಅಂದರೆ ಆಂಥ್ರೋಪೋಸೆಂಟ್ರಿಸಮ್ ಅಂತ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದಲ್ಲಿ ಮನುಷ್ಯನೇ ಬಹುಮುಖ್ಯ, ಉಳಿದ ಯಾವ ಪ್ರಾಣಿಗಳು ಮುಖ್ಯ ಅಲ್ಲ, ಉಳಿದ ಎಲ್ಲ ಪ್ರಾಣಿಗಳು ಹೇಗಿದೆ ಅವನ ಬಳಕೆ ಇದೆ ಅನ್ನೋದು ಅವನ ಒಂದು ವಾದ. ಓಕೆ, ಇಲ್ಲಿ ಒಂದಿಷ್ಟು ಲೆಸನ್ಸನ್ನು ನಾವು ಏನು ಮಾಡಬೇಕು, ಫಾರೆಸ್ಟನ್ನು ಕಲಿಬೇಕು ಅನ್ನೋದು ವಂದನಾ ಶಿವ ಅವರ ಒಂದು ಸಲಹೆ. ಓಕೆ, ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 29, ಗ್ಲಾಸರಿ ಸೆಕ್ಷನ್. ಬಿಫೋರ್ ನಾವು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಒಂದಿಷ್ಟು ಗ್ಲಾಸರಿಯಲ್ಲಿ ಡಿಫಿಕಲ್ಟ್ ವರ್ಡ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಎಕಾಲಜಿ, ದ ಸ್ಟಡಿ ಆಫ್ ರಿಲೇಷನ್ಸ್ ಆಫ್ ಆರ್ಗನಿಸಮ್ಸ್ ವಿತ್ ಈಚ್ ಅದರ್ ಆ್ಯಂಡ್ ಸರೌಂಡಿಂಗ್ಸ್. ಇಕಾಲಜಿ ಅಂದರೆ ಆಲ್ರೆಡಿ ಯು ನೋ ಅಬೌಟ್ ದ್ಯಾಟ್. ಇಕಾಲಜಿ ಅಂದರೆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿರ್ಬೋದು, ಎಲ್ಲ ಜೀವಿಗಳ ಬಗ್ಗೆ ನಾವೇನು ಮಾಡೋದು, ಸ್ಟಡಿ ಮಾಡೋದು, ಅದನ್ನು ಇಕಾಲಜಿ ಅಂತ ಕರಿತೀವಿ. ಓಕೆ, ಜೀವಿಗಳ ಅಧ್ಯಯನ. ಬಯೋಡೈವರ್ಸಿಟಿ, ದ ವೆರೈಟಿ ಆಫ್ ಲೈಫ್ ಇನ್ ದ ವರ್ಲ್ಡ್ ಆರ್ ಇನ್ ಅ ಪರ್ಟಿಕ್ಯುಲರ್
ಹ್ಯಾಬಿಟ್ಯಾಟ್ ಆರ್ ಇಕೋಸಿಸ್ಟಮ್. ಬಯೋಡೈವರ್ಸಿಟಿ ಒಂದು ಪ್ರತ್ಯೇಕ ಒಂದು ಜಾಗದಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಒಂದು ಪರಿಸರದ ವ್ಯವಸ್ಥೆಯಲ್ಲಿರ್ತಕ್ಕಂಥ ವೆರೈಟಿ ಅಂದರೆ ವೈವಿಧ್ಯತೆ. ಬಯೋಡೈವರ್ಸಿಟಿ ಒಂದೇ ಜಾಗದಲ್ಲಿ ಇಂದಿಷ್ಟು ಪ್ರದೇಶದಲ್ಲಿ ಎಲ್ಲ ಥರದ ಪ್ರಾಣಿಗಳು ಬಂದು ವಾಸಿಸ್ತಿರ್ತಾವಲ್ಲ, ಅದನ್ನು ಜೀವ ವೈವಿಧ್ಯತೆ ಅಂತ ಕರೀತಾರೆ. ಮೋನೋಕಲ್ಚರ್, ದ ಕಲ್ಟಿವೇಷನ್ ಆಫ್ ಅ ಸಿಂಗಲ್ ಕ್ರಾಪ್ ಆರ್ ಆನ್ ಅ ಫಾರ್ಮ್ ಆರ್ ಏರಿಯಾ ಆರ್ ಕಂಟ್ರಿ. ಮೋನೋಕಲ್ಚರ್ ಅಂದರೆ ಒಂದು ಪ್ರದೇಶದಲ್ಲಿ, ಒಂದು ಹೊಲದಲ್ಲಿರ್ಬೋದು ಅಥವಾ ಒಂದು ಏರಿಯಾದಲ್ಲಿರ್ಬೋದು ಅಥವಾ ಇಡೀ ದೇಶದ ತುಂಬ ಇರ್ಬೋದು, ಏನು ಮಾಡೋದು, ಕೇವಲ ಒಂದೇ ಬೆಳೆಯಲ್ಲಿ ಬೆಳೆಯೋದು. ಓಕೆ, ಒಂದೇ ಬೆಳೆಯಲ್ಲಿ ಬೆಳೆಯೋದು. ಏನು ಬೆಳೆಯೋದು, ಒಂದು ಏರಿಯಾ ಹೋಗ್ಬೋದು, ದೇ ಆರ್ ಆಲ್ವೇಸ್ ಬಿಸಿ ವಿತ್ ಗ್ರೋಯಿಂಗ್ ಓನ್ಲಿ ವೀಟ್, ಓನ್ಲಿ ರೈಸ್, ಓನ್ಲಿ ಮೇಸ್. ಅವರು ಎದರಲ್ಲಿ ಬಿಸಿ ಇದ್ದಾರೆ ಅಂದರೆ ಕೇವಲ ಗೋಧಿಯನ್ನೇ ಬೆಳೀತಾರೆ ಅವರು. ಕೆಲವು ಪ್ರದೇಶದಲ್ಲಿ ಪಂಜಾಬ್ ಎಲ್ಲ ಹೋದರೆ ದೇ ಓನ್ಲಿ ಗ್ರೋ ವೀಟ್ ಓನ್ಲಿ, ರೈಸ್ ಆಮೇಲೆ ಗೋಧಿ, ಇದನ್ನು ಬಿಟ್ಟು ಮತ್ತೇನೂ ಬೆಳೆಯೋದಿಲ್ಲ. ಆದರೆ ನಮ್ಮ ಹಳೆ ಕಾಲದಲ್ಲಿ ಏನು ಇಂಡಿಯನ್ ಅಗ್ರಿಕಲ್ಚರ್ ಇತ್ತಲ್ಲ, ಅಲ್ಲಿ ಹಾಗಿರಲಿಲ್ಲ. ಸ್ವಲ್ಪ ಗೋಧಿ ಇರ್ತಿತ್ತು, ಇನ್ನೊಂದು ಸ್ವಲ್ಪ ಜೋಳ ಇರ್ತಿತ್ತು, ಇನ್ನೊಂದು ಸ್ವಲ್ಪ ಸಜ್ಜೆ, ಇನ್ನೊಂದು ಸ್ವಲ್ಪ ಕಾಯಿಪಲ್ಯಗಳು ಮನೆಗೆ ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಔಷಧಿ ಸಸ್ಯಗಳನ್ನು ಬೆಳ್ಕೊತಿದ್ರು. ತಮಗೇನಾದರೂ ಪ್ರಾಬ್ಲಮ್ಸ್ ಆದರೆ ಅವುಗಳನ್ನು ಔಷಧಿ ಬಳಸಲಿಕ್ಕೆ ಒಂದಿಷ್ಟು ಎಣ್ಣೆ ಕಾಳುಗಳು ಮನೆಗೆ, ಒಂದಿಷ್ಟು ಮಸಾಲೆ ಪದಾರ್ಥಗಳು, ಹೀಗೆಲ್ಲ ಮಾಡ್ತಿದ್ರಲ್ಲ. ಈಗೇನಾಗಿದೆ, ಇಡೀ ಒಂದು ಫೀಲ್ಡ್ ತುಂಬ, ಇಡೀ ಒಂದು ಹೊಲ ತುಂಬ ಒಂದೇ ಬೆಳೆ. ಯಾವುದು ಹಣ ಮಾಡೋದು, ಕಬ್ಬು ಅಥವಾ ತೊಗರಿ ಅಥವಾ ಗೋಧಿ, ಒಂದೇ ಬೆಳೆಯನ್ನು ಬೆಳೆಯೋದು. ಯಾಕಂದರೆ ಅದು ಹಣ ಮಾಡುತ್ತೆ, ಉಳಿದು ಹಣ ಮಾಡಲ್ಲ. ಕಾಯಿಪಲ್ಯ ಹಾಕಿದರೆ ಹಣ ಬರಲ್ಲ, ಮನಿ ನಾವು ಮನೆಯಾಗೆ ತಿನ್ಬೋದು, ಆದರೆ ಹಣ ಆಗಲ್ಲ. ವಿ ಮಸ್ಟ್ ಏನು ಮಾಡಬೇಕು, ನಾವು ಹಣ ಬೇಕಾಗಿದೆ, ಹಣ ಬೇಕಾಗಿ ಮೊನೋಕಲ್ಚರ್ ಕಡೆ ಹೊರಟಿದ್ದಾರೆ. ಅರ್ತ್ ಡೆಮೋಕ್ರಸಿ, ಆಲ್ರೆಡಿ ವಿ ಡಿಸ್ಕಸ್ ದ ಫ್ರೀಡಮ್ ಆಫ್ ಆಲ್ ಸ್ಪೀಸೀಸ್ ಟು ಇವಾಲ್ವ್ ವಿದಿನ್ ದ ವೆಬ್ ಆಫ್ ಲೈಫ್. ಅರ್ತ್ ಡೆಮೋಕ್ರಸಿ ಅಂದರೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ. ಅರ್ತ್ ಡೆಮೋಕ್ರಸಿ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು, ಮನುಷ್ಯ ಏನು ದೊಡ್ಡ ಒಂದು ವಿಶೇಷವಾದ ಪ್ರಾಣಿ ಅಲ್ಲ. ಎಲ್ಲ ಪ್ರಾಣಿಗಳಿಗೆ ಏನು ಸ್ಥಾನಮಾನ ಇದೆ ಈ ಪರಿಸರದಲ್ಲಿ, ಅದೇ ರೀತಿ ನಮಗೂ ಒಂದು ಸ್ಥಾನಮಾನ ಇದೆ. ನಾವು ಏನು ಮಾಡಬೇಕು, ಅವುಗಳ ಜೊತೆಗೆ ಬದುಕೋದನ್ನು, ಸಹಜೀವನ ಕಲಿಬೇಕು, ಕೋ ಎಕ್ಸಿಸ್ಟೆನ್ಸನ್ನು ಕಲಿಬೇಕು. ಆಂಥ್ರೋಪೋಸೆಂಟ್ರಿಸಮ್ ಅಂದರೆ ರಿಗಾರ್ಡಿಂಗ್ ಹ್ಯೂಮನ್ಸ್ ಆ್ಯಸ್ ದ ಸೆಂಟ್ರಲ್ ಎಲಿಮೆಂಟ್ ಆಫ್ ದ ಯೂನಿವರ್ಸ್. ಮಾನವ ಕೇಂದ್ರ ಸಿದ್ಧಾಂತ ಅಂದರೆ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾನೆ. ಮನುಷ್ಯನಿಗೆ ಬೇಕಾದಂತೆ ಇಲ್ಲಿ ಒಂದು ಏನು ಮಾಡ್ತಾರೆ ಅಂದರೆ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಮನುಷ್ಯನೇ ಭಾಳ ಇಂಪಾರ್ಟೆಂಟ್, ಉಳಿದು ಯಾವ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಗಿಡಗಳು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಆ್ಯನಿಮಲ್ಸ್ ಇಂಪಾರ್ಟೆಂಟ್ ಅಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ, ಆಲ್ರೆಡಿ ಯು ನೋ ಅಬೌಟ್ ದಟ್. ಸಾವಯವ ಕೃಷಿ ಅಂದರೆ ಏನು, ಈ ಬಿಫೋರ್ 50 years ಬ್ಯಾಕ್ ಏನು ಮಾಡ್ತಿರಲ್ಲ, ಈಗೂ ಕೆಲವರು ಅಲ್ಲಿ ತಾಲೂಕಿಗೆ ಒಬ್ಬರು ಸಿಗ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಂಥವ್ರು. ಅಂದರೆ ರಾಸಾಯನಿಕಗಳಿಲ್ಲದೆ ಒಂದು ವಿಷಮುಕ್ತ ಆಹಾರವನ್ನು ಬೆಳೆಯುವ ಪದ್ಧತಿ. ಪ್ಲೂರಲಿಸಮ್ ಅಂದರೆ ಬಹು ಸಂಸ್ಕೃತಿ, ಅ ಕಂಡೀಷನ್ ಆರ್ ಸಿಸ್ಟಮ್ ಇನ್ ವಿಚ್ 2 or more states, groups, principles, sources of authority, etc. coexistence. ಅಂದರೆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಜೀವಿಗಳು, ಸಂಸ್ಕೃತಿ, ಇವೆಲ್ಲವನ್ನು ಕೂಡಿ ನಾವು ಬದುಕ್ತೀವಲ್ಲ, ಇದಕ್ಕೆ ಪ್ಲೂರಲಿಸಮ್, ಬಹು ಸಂಸ್ಕೃತಿ ಅಂತ ಕರೀತೀವಿ. ಓಕೆ, ಇಕ್ವಿಟಿ ಅಂದರೆ ರೂಲ್, ನೀತಿ. ದ ಕ್ವಾಲಿಟಿ ಆಫ್ ಬೀಯಿಂಗ್ ಫೇರ್ ಆ್ಯಂಡ್ ಇಂಪಾರ್ಷಿಯಲ್. ಅಂದರೆ ಇಕ್ವಿಟಿ ಅಂದರೆ ಧರ್ಮದಿಂದ ಇರೋದು, ನೀತಿ ಅಂತ ನಡೆಯೋದು. ಫೇರ್ ಆ್ಯಂಡ್ ಇಂಪಾರ್ಷಿಯಲ್ ಅಂದರೆ ಸತ್ಯವಾಗಿದ್ದನ್ನು ಒಪ್ಕೊಳ್ಳೋದು, ಜೊತೆಗೆ ನಿಷ್ಪಕ್ಷಪಾತವಾಗಿರೋದು. ರಿನನ್ಸಿಯೇಷನ್ ಅಂದರೆ ತ್ಯಾಗ, ಸನ್ಯಾಸ ಸ್ವೀಕರಿಸೋದು ಅಂತ. ಹಾಗೆ ಅ ಫಾರ್ಮಲ್ ರಿಜೆಕ್ಷನ್ ಆಫ್ ಅ ಬಿಲೀಫ್, ಕ್ಲೇಮ್ ಆರ್ ಅ ಕೋರ್ಸ್ ಆಫ್ ಆ್ಯಕ್ಷನ್ ಅಂದರೆ ತ್ಯಾಗ ಮಾಡೋದು. ಕನ್ಸೂಮರಿಸಮ್ ಅಂದರೆ ದ ಪ್ರೊಟೆಕ್ಷನ್ ಆರ್ ಪ್ರಮೋಷನ್ ಆಫ್ ದ ಇಂಟ್ರೆಸ್ಟ್ಸ್ ಆಫ್ ಕನ್ಸೂಮರಿಸಮ್. ಕೊಳ್ಳುಬಾಕ ಸಂಸ್ಕೃತಿ ಮೀನಿಂಗ್ ಏನಂದರೆ ಶಾಪಿಂಗ್ ಇವತ್ತೇನು ಹೋಗ್ತೀವಲ್ಲ, ಅನ್ನೆಸೆಸರಿ ವಸ್ತುಗಳನ್ನೆಲ್ಲ ಕೊಂಡ್ಕೊಳ್ತಾ ಹೋಗೋದು, ಕೊಳ್ಳುಬಾಕ ಸಂಸ್ಕೃತಿ. ಅವಶ್ಯಕತೆ ಇರೋದೇ ಇಲ್ಲ, ಅವುಗಳನ್ನು ಕೊಳ್ತಾ ಹೋಗೋದು. ಆಲ್ರೆಡಿ ಒಂದು ಏನಂತೆ, ಒಂದು ಒಬ್ಬ ವ್ಯವಸ್ಥೆಗೆ ತಕ್ಕಂತೆ ಒಂದು ಬೈಕ್ ಇರ್ತೈತಿ. ಕೊಳ್ಳುಬಾಕ ಸಂಸ್ಕೃತಿಗೆ ಒಳಗಾದ ಜನರು ಏನು ಮಾಡ್ತಾರೆ, ಫ್ಯಾಷನ್ಗೋಸ್ಕರ ಇನ್ನೊಂದು ಬೈಕ್ ಅಂತ ಹೋಗೋದು, 2-3 ಕಾರುಗಳು ಹೊಂದೋದು. ಕೆಲವೊಬ್ಬರು ಸೆಲೆಬ್ರಿಟಿಗಳನ್ನು ನೋಡ್ಬೋದು, ಅವ್ರ ಕಡೆ 30-40 ಕಾರುಗಳಿರ್ತದೆ. ಆಮೇಲೆ ಕೆಲವೊಬ್ಬರು ನೋಡ್ಬೋದು, ಅವ್ರ ಕಡೆ 20-30 ಸೆಟ್ ಶೂಸ್ ಇರ್ತದೆ. ಇದೆಲ್ಲ ಚಪ್ಪಲಿಗಿರ್ತದೆ. ಇದೆಲ್ಲ ಕೊಳ್ಳುಬಾಕ ಸಂಸ್ಕೃತಿ.
ಅನವಶ್ಯವಾಗಿ ಕೊಂಡುಕೊಳ್ತಾ ಹೋಗೋದು. ಇದು ಏನು ಮಾಡ್ತದೆ? ಇದು ಒಂದು ಅನವಶ್ಯಕವಾಗಿ ಕೊಂಡುಕೊಳ್ಳುವಿಕೆಯ ಸಂಸ್ಕೃತಿ ಎಲ್ಲರನ್ನೂ ಅಪಾಯಕ್ಕೀಡು ಮಾಡ್ತದೆ. ಓಕೆ, in today class just we discussed about Vandana Shiva's brief life and his contribution to the environment and glossary section. Now what the glossary section. In tomorrow we will start the lesson, okay, with pre-reading activity. Thanks for watching. Keep watching.